ಜಗತ್ತು ಅದರ ಪಾಡಿಗದು ನಡೆಯುತ್ತೆ. ಇವರ ಪಾಡಿಗೆ ಇವರು ಇರ್ತಾರೆ. ನಮ್ಮೆಲ್ಲರ ಸುತ್ತಮುತ್ತಲೇ ಇರೋರಿವರು. ಕಣ್ಣೆದುರಲ್ಲೇ ಇದ್ರು ಅವರು ನಮಗೆ ಅಪರಿಚಿತರು. ಇವರಿಲ್ಲದೆ ಜಗತ್ತಿನ ಚಕ್ರ ಮುಂದೆ ತಿರುಗಲ್ಲ. ಇವರು ನಮ್ಮವರು. ನಮ್ಮ ಹೆಸರು ರವಿ ಅಂದ್ಬಿಟ್ಟು ನಾವು 37 ಇದು ಮಾಡ್ತಾಯಿದ್ವಿ. ಅದು ನಮ್ಮ ತಂದೆ ಕಾಲದಿಂದ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗೇ ಇದೆ. ಆವಾಗಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಹಂಗೆ ಮುಂದಕ್ಕೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹಂಗೆ ಇದ್ದೀವಿ ಸರ್. ನಮ್ಮದು ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಸರ್. ಆವಾಗಿಂದ ಇದೇ ಮಾಡ್ಕೊಂಡು ಬಂದಿದ್ದಲ್ವಾ, ಅದಕ್ಕೋಸ್ಕರ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇದ್ದೀವಿ. ಬೆಳಿಗ್ಗೆ 4-4:15 ಎದ್ದು ಹಾಲು ಕರೆದು ಎಲ್ಲ ಕ್ಲೀನ್ ಮಾಡಿ ಹಾಲು ಕರೆದು ಹಾಲು ಸಪ್ಲೈಗೆ ಹೋಗ್ತೀವಿ. ಬಂದು ಆಮೇಲೆ ಹುಲ್ಲಾಕ್ತೀವಿ. ಸಾಯಂಕಾಲ ಸಗಣಿ ಎಲ್ಲ ಎತ್ತಿ ನೀರಿಗೆ ಇಕ್ಕಿ ಕೊಟ್ಟಿಗೆ ಎಲ್ಲ ತೊಳೆದು ಹಾಲು ಕರೆದು ಸಪ್ಲೈಗೆ ಹೋಗ್ತೀವಿ. ಸ್ವಲ್ಪ ಲೇಟ್ ಆಯಿತು ಅಡ್ಜಸ್ಟ್ ಮಾಡ್ಕೊತಾರೆ. ಕೆಲವರು ಅಡ್ಜಸ್ಟ್ ಮಾಡ್ಕೊತಾರೆ, ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ನಾಳೆ ಬೇಗ ತಂದಾಗ್ತೀವಿ ಅಂತೀವಿ ಅಷ್ಟೇ. ಆಗಂದರೆ ಪ್ಯಾಕೆಟಲ್ಲಿ ಇರಲಿಲ್ಲ, ಬಂದು ಮನೆಗಳ ಮುಂದೆ ತಗೊಂಡು ಹಂಗೆ ಸಪ್ಲೈ ಮಾಡ್ಕೊಂಬರೋರು. ಪ್ಯಾಕೆಟಲ್ಲಿ ಬಂದಮೇಲೆ ನಾವೇ ಎತ್ಕೊಂಡೋಗಿ ಸಪ್ಲೈ ಮಾಡ್ತೀವಿ. ಕೆಲವು ತಗೊಂತಾರೆ, ಕೆಲವು ತಗೊಳಲ್ಲ. ಇವಾಗ ಮೊದಲು ರಾಗಿ ಹುಲ್ ಬಂದು ಆವಾಗ ನಮ್ಮ ತಂದೆ ಕಾಲಕ್ಕೆ 5 ರೂಪಾಯಿಗೆ 10 ರೂಪಾಯಿಗೆ ತಗೊಂಬರೋರು. ನಾನು ಆವಾಗ ಒಂದು 150 ರೂಪಾಯಿ 200 ರೂಪಾಯಿ ತರ್ತಾ ಇದ್ವಿ. 250 ರೂಪಾಯಿ ತರ್ತಾಯಿದ್ದೆ. ಇವಾಗ 600 ರೂಪಾಯಿ ರಾಗಿ ಹುಲ್ ಆಗುತ್ತೆ. ಹಸಿ ಹುಲ್ ಬಂದು 5 ರೂಪಾಯಿ ಇದ್ದಿದ್ದು ಇವಾಗ 20 ರೂಪಾಯಿ ಒಂದು ಕಟ್ಟು. ಎಲ್ಲ ರೇಟ್ಗಳು ಅವರು ಡೈರಿಯವರು ಪ್ಯಾಕೆಟಲ್ಲಿನವರು ರೇಟ್ ಜಾಸ್ತಿ ಮಾಡಿಕೋರು ಅಂದರೆ ನಾವು ಇಲ್ಲಿ ಹಸುಗಳಿಗೆ ಬೂಸ ಅದು ಇದು ರಾಗಿ ಹುಲ್ಲು ತಂದು ಹಾಕ್ತೀವಿ. ಮೇವು ನಮಗೆ ಜಾಸ್ತಿ ಆಗೈತೆ, ನಮಗೆ ವರ್ಕೌಟ್ ಆಗಲ್ಲ ಅಂತೀವಿ ನಾವು. ಸುಮಾರು ಹಸುಗಳು ಕಳ್ತನ ಆಗವೆ, ಸಿಕ್ಕೂ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಸಿಗಲ್ಲ ಸರ್. ಇವಾಗ ಹಳ್ಳಿಗಳ ಕಡೆ ಸಾಗಿಸಿರ್ತಾರೆ, ಬೇರೆ ಕಡೆ ಸಾಗಿಸಿರ್ತಾರೆ. ಅದಕ್ಕೋಸ್ಕರ ಏನು ಕಂಪ್ಲೇಂಟ್ ಏನು ಕೊಡೋಲ್ಲ. ಪೊಲೀಸರು ಆಯ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ ಅಂದ್ರೂ ಅವ್ರು ಹುಡ್ಕಲ್ಲ. ಅದು ಹೇಳೋಕ್ಕಲ್ಲ ಸರ್. ದಿನಗಳು ಒಂದು ದಿವಸ ಒಂದು ವಾರ ಹಿಂದೆ ಮುಂದೆ ಆಯ್ತವೆ, ಹುಷಾರಿದ್ದಂಗೆ ಆಯ್ತವೆ. ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಡಾಕ್ಟ್ರನ್ನ ಕಳಿಸು, ಕ್ಯಾಲ್ಶಿಯಮು ಅದು ಇದು ಹಾಕಿಸ್ತೀವಿ. ಕರು ಹಾಕಿದಾಗ ಮಕ್ಳಿಗೆ ಚೆನ್ನಾಗಿ ಎಜುಕೇಷನ್ ಮಾಡಿಸೋಣ. ಅದು ಮುಂದಕ್ಕೆ ಅವ್ರ ಕೈಲಿ ಇರೋದು, ಹುಡುಗರ ಕೈಲಿ ಇರೋದು, ಮಕ್ಳ ಕೈಲಿ ಇರೋದು. ಇವರು ನಮ್ಮವರು.